ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಸಂಚಿಕೆ 8ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾನು ಪತ್ನಿ ಎಂಬ ಭಾವನೆ ಇಲ್ಲದಿದ್ದರೆ ನನ್ನ ಮೇಲೆ ಏಕೆ ಈ ಒಣ ಅಧಿಕಾರ? ಮಧು ಉಕ್ಕಿ ಬರುವ ಅಳುವನ್ನು ನುಂಗುತ್ತಾ ಕೇಳಿದಳು. ಅದು ನನ್ನ ಇಷ್ಟ, ಕೇಳಲು ನಿನಗೇನು ಅಧಿಕಾರ? ಅದಿರಲಿ, ಅರುಣನ ಮದುವೆಗೆ ಹೋಗಲು ನಿನಗೇಕೆ ಇಷ್ಟು ಆಸಕ್ತಿ? ಬಹಳ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಅರುಣ್ ನನಗೆ ಮೊದಲಿನಿಂದ ತಿಳಿದವರು. ನಾನು ಅವರ ಬಳಿ ಸಲುಗೆಯಿಂದ ಬೆಳೆದವಳು. ನನ್ನ ಅಣ್ಣನೆಂದೇ ನಾನು ಭಾವಿಸಿದ್ದೇನೆ ಎಂದಳು. ಅಣ್ಣ, ಎಲ್ಲರೂ ಅಣ್ಣರೆಂದೇ ನಿನಗೆ ಎಂದು ಅಣಕವಾಗಿ ನಕ್ಕನು ಚಂದ್ರಶೇಖರ. ಏಕೆ ಹೀಗೆ ನಗುವಿರಿ? ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಇಲ್ಲವೇ? ನಾನು ಅವರನ್ನು ಅಣ್ಣನಂತೆ ಪ್ರೇಮಿಸುತ್ತೇನೆ, ಗೌರವಿಸುತ್ತೇನೆ. ಅವರು ಸಹ ನನ್ನನ್ನು ತಂಗಿಯಂತೆ ಪ್ರೀತಿಸುತ್ತಾರೆ. ಅವರ ಮದುವೆಗೆ ನಾನು ಸಾಕು ನಿಲ್ಲಿಸು, ಸಹೋದರನಂತೆ ಆ ಭಾವನೆ ಇದ್ದರೆ ಯಾರಿಗೂ ಕೊಡದ ಅವರು ಎಂಬ ಮರ್ಯಾದೆ ಏಕೆ? ಅದು ಮೊದಲಿನಿಂದ ರೂಢಿಯಾಗಿದೆ. ಅವನಿಲ್ಲದಾಗಲೂ ಇದೇ ರೀತಿನಾ? ನನಗೆ ಎದುರಿನಲ್ಲಿ ಒಂದು ವಿಧ, ಅವರಿಲ್ಲದೆ ಇರೋವಾಗ ಇನ್ನೊಂದು ವಿಧ ನಡೆದುಕೊಳ್ಳಲು ಬರೋದಿಲ್ಲ ಎಂದಳು. ಮಧು, ಇಷ್ಟು ಮಾತೇಕೆ? ನೀನು ಅವನನ್ನು ತುಂಬ ಪ್ರೀತಿಸುತ್ತಿರುವೆ. ಅವನ ಮದುವೆಗೆ ನಿನ್ನನ್ನು ಕರೆದುಕೊಂಡು ಹೋಗಲಿಲ್ಲವೆಂದು ನಿನಗೆ ಕೋಪ ಅಲ್ಲವೇ? ಹೌದು ಎಂದಳು ಮಧು. ಅವನ ಮಾತಿನ ಜಾಡನ್ನು ಅರಿಯದೆ ಅವನಿಗೆ ಮತ್ತಷ್ಟು ಕೋಪ ಉಕ್ಕಿ ಬಂದಿತು. ಏನು ಹೌದು? ನಿನ್ನ ತಲೆ. ಪ್ರೇಮಿಸುವುದೋ ಯಾವ ರೀತಿಯ ಪ್ರೇಮ? ಸಹೋದರ ಪ್ರೇಮವೋ ಅಥವಾ? ಅವನು ಅರ್ಧಕ್ಕೆ ನಿಲ್ಲಿಸಿದನು. ಅಂದರೆ ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಅರ್ಥವಾಗುವುದಿಲ್ಲ ಬಿಡು. ನಿಜ, ಪಾಪ ಹೇಗೆ ತಾನೇ ಅರ್ಥವಾಗಬೇಕು? ಮದುವೆಯಾಗುವ ಮೊದಲು ನಿಮ್ಮಲ್ಲಿ ಏನಿದ್ದರೂ ಮದುವೆಯ ನಂತರ ಏಕೆ ಪ್ರಶ್ನಿಸಬೇಕು? ಮೊದಲು ಹೆಚ್ಚಾಗಿ ಬರದ ಗೆಳೆಯ ಹೀಗೇಕೆ ಹೆಚ್ಚಾಗಿ ಬರ್ತಾನೆ? ಅದು ನಾನು ಇಲ್ಲದ ಸಮಯದಲ್ಲಿ. ನಿನ್ನೊಂದಿಗೆ ಏನು ಮಾತು ಅವನಿಗೆ? ನೀನು ಅದಕ್ಕೆ ತಕ್ಕಂತೆ ವಯ್ಯಾರದಿಂದ ಹೊರಟುತ್ತೀಯ. ನಾನು ಬಂದರೆ ನಿನ್ನ ಮುಖ ಗಂಟಾಗುತ್ತದೆ, ಅವನು ಬಂದರೆ ತಾವರೆಯಂತೆ ಅರಳುತ್ತದೆ. ಇದಕ್ಕೆ ಅರ್ಥ? ಮಧು ಸಿಡಿಲೆರಗಿದವಳಂತೆ ನಿಂತಳು. ಮೊದಲು ಅರ್ಥವಾಗದ ಅವನ ಮಾತು ಈಗ ಆಕೆಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅವಳ ಮೈ ಚಳಿ ಬಂದಂತೆ ನಡುಗಿತು. ಇದೇನು ಮಾತು ನಿಮ್ಮದು? ಅರ್ಥವಿಲ್ಲದ ಸಂದೇಹವಿದು. ನಾನು ಅವರ ಸೋದರಿಯಂತೆ. ಮೊದಲಿನ ವಾತ್ಸಲ್ಯದಿಂದ ಅವರೊಂದಿಗೆ ಮಾತನಾಡುತ್ತೇನೆ. ಅದುವರೆಗೂ ತಡೆದಿದ್ದ ಅಳುವಿನ ಕಟ್ಟೆ ಹೊಡೆಯಿತು. ಸಾಕು ನಿಲ್ಲಿಸು. ಇನ್ನೊಮ್ಮೆ ನನ್ನೆದುರು ಅವನನ್ನು ಅವರೆಂದು ಸಂಬೋಧಿಸಬೇಡ. ಕ್ಷಮಿಸಿ, ನಿಮಗೆ ಬೇಡವಾದರೆ ನಾನು ಅವನೆಂದೇ ಹೇಳುತ್ತೇನೆ. ಆದರೆ ನಿಮ್ಮಾಣೆ, ನನ್ನ ಮನದಲ್ಲಿ ಅರುಣನ ಬಗ್ಗೆ ಯಾವ ವಿಧವಾದ ಭಾವನೆಯೂ ಇಲ್ಲ. ದೇವರ ಸಾಕ್ಷಿ, ಅಗ್ನಿ ಸಾಕ್ಷಿಯಾಗಿ ನೀವು ಕಟ್ಟಿದ ಈ ತಾಳಿಯ ಮೇಲಾಣೆ. ನಾನು ನಿಷ್ಕಳಂಕಿ. ನಿಮ್ಮನ್ನು ಕೈ ಮುಗಿದು ಬೇಡುತ್ತೇನೆ. ದಯವಿಟ್ಟು ಇನ್ನೊಮ್ಮೆ ಇಂತಹ ಹೊಲಸು ಮಾತನ್ನು ಆಡಬೇಡಿ. ನನ್ನನ್ನು ನಿಮ್ಮ ಮನ ಬಂದಂತೆ ಹಿಂಸಿಸಿ, ಆದರೆ ಇದೊಂದು ಕಳಂಕವನ್ನು ನನ್ನ ಮೇಲೆ ಹೊರಿಸಬೇಡಿ. ನಾನು ಪವಿತ್ರಳು. ನಿಮ್ಮನ್ನಲ್ಲದೆ ಬೇರೆಯವರನ್ನು ಒಂದು ಕ್ಷಣವೂ ಚಂಚಲದಿಂದ ನೋಡಿಲ್ಲ. ಏನು ಬೇಕಾದರೂ ಸಹಿಸುತ್ತೇನೆ, ಆದರೆ ಇನ್ನೊಬ್ಬರ ಜೊತೆಗೆ ಸಂಬಂಧ ಕಲ್ಪಿಸುವುದನ್ನು ನಾನು ಸಹಿಸಲಾರೆ. ಅವನಿಗೆ ಕೈ ಮುಗಿದು ಬಿಕ್ಕಿ ಬಿಕ್ಕಿ ಅತ್ತಳು ಮಧು. ಚಂದ್ರಶೇಖರ ಶಾಂತಿಯಿಂದ ಅವಳನ್ನೇ ನೋಡಿ ನಿಧಾನವಾಗಿ, ಮುಗಿಯಿತೋ ನಿನ್ನ ನಾಟಕ ಎಂದು ಕೇಳಿದನು. ತನ್ನನ್ನು ಎಷ್ಟು ರೀತಿಯಲ್ಲಿ ಹಿಂಸಿಸಿದರೂ ತೃಪ್ತಿ ಕಾಣದ ಆ ಕಲ್ಲು ಹೃದಯದ ನಾಯಕನನ್ನು ನೋಡಿದಳು ಮಧು. ನಂತರ ಹೌದು, ನಾಟಕ. ಜೀವನವೇ ಒಂದು ನಾಟಕ ಶಾಲೆ. ಅದರಲ್ಲಿ ಕಲ್ಲು ಹೃದಯದ ನಾಯಕ ನೀವು, ದುರಂತ ನಾಯಕಿ ನಾನು. ವೃಥಾ ನಮ್ಮಿಬ್ಬರ ಮಧ್ಯೆ ಮಾತೇಕೆ? ನಾನು ನಗುವುದು ನಿಮಗೆ ಬೇಡವಾಗಿದೆ. ಸದಾ ನಗುತ್ತಿದ್ದ ನಾನು ನಿಮ್ಮ ಕೈ ಹಿಡಿದ ಮೇಲೆ ಸದಾ ಅಳಬೇಕಾಯಿತು. ತಪ್ಪಾಯಿತು. ಇನ್ನೊಮ್ಮೆ ನಿಮ್ಮೊಂದಿಗೆ ಅರುಣನ ಮಾತನಾಡುವುದಿಲ್ಲ ಎಂದು ಸರ್ರನೆ ಹೊರಟು ಹೋದಳು. ಚಂದ್ರಶೇಖರ ಅವಳು ಹೋಗುವುದನ್ನೇ ನೋಡುತ್ತಾ ನಸುನಕ್ಕು, ಅಯ್ಯೋ ಹುಚ್ಚು ಹುಡುಗಿ, ನಿನಗಿಂತಲೂ ನನಗೆ ಗೆಳೆಯನಲ್ಲಿ ಹೆಚ್ಚು ನಂಬಿಕೆ ಇದೆ. ಆಟಕ್ಕಾಗಿ ಅವನ ಬಗ್ಗೆ ಹೀನವಾಗಿ ಮಾತನಾಡುವಾಗಲೂ ನನ್ನ ಮನ ಎಷ್ಟು ವೇದನೆಗೊಂಡಿದೆ ಎಂಬುದು ನಿನಗೇನು ಗೊತ್ತು? ಅರುಣನಂತಹ ಸ್ನೇಹಮಯ ಹೃದಯವನ್ನು ನಂಬದೇ ಇದ್ದರೆ ಈ ಜಗತ್ತಿನಲ್ಲಿ ಇನ್ಯಾರನ್ನು ನಂಬಲಿ ಎಂದನು ತನಗೆ ತಾನೇ ಚಂದ್ರಶೇಖರ. ಅವನಿಗೆ ಅರುಣ್ ರಜನಿಯ ನೆನಪಾಯಿತು. ಈ ಸಮಯದ ರಾತ್ರಿ ಅವರ ಪಾಲಿಗೆ ಮಧುಚಂದ್ರ.
ಆದರೆ ನನಗೆ ಕೇವಲ ಹೆಸರಿನ ಮಿಲನ. ಮಧುಚಂದ್ರ, ಮಧು ಎಲ್ಲೋ ಚಂದ್ರನೆಲ್ಲೋ. ಈ ಹೊತ್ತಿಗೆ ತನ್ನ ತೋಳಲ್ಲಿ ಮಲಗಿ ಸರಸ ಮಾಡಬೇಕಾದ ಹೆಣ್ಣು ತನ್ನೊಂದಿಗೆ ಕಾದಾಡಿ ಹೊರಗೆ ಹೋದ ವಿಚಿತ್ರವನ್ನು ನೆನೆದು ಅಳಬೇಕೋ ನಗಬೇಕೋ ಅವನಿಗೆ ಒಂದು ಅರ್ಥವಾಗಲಿಲ್ಲ. ತಾನು ಸವಿಯಬೇಕಾದ ಮಧು ಬಟ್ಟಲು ಎಷ್ಟು ದೂರ. ಆಳವಾದ ನಿಟ್ಟುಸಿರೊಂದು ಹೊರಬಂದಿತು. ಮಧುವಿಗೆ ಮೊದಲಿನಷ್ಟು ಸಲುಗೆಯಿಂದ ಅರುಣನೊಂದಿಗೆ ಮಾತನಾಡಲು ಸಾಧ್ಯವಿಲ್ಲವಾಯಿತು. ಮಾತನಾಡುವಾಗ ಅದೊಂದು ಬಗೆಯ ಸಂಕೋಚ ಅವಳ ಬಾಯಿಯನ್ನು ಕಟ್ಟುತ್ತಿತ್ತು. ಅವನು ನಗುತ್ತಾ ಮಾತನಾಡುವುದನ್ನು ನೋಡಿ ಅವಳಿಗೆ ಯಾತನೆಯಾಗುತ್ತಿತ್ತು. ಅಯ್ಯೋ ದೇವ್ರೇ, ನನ್ನ ಪತಿ ಆ ರೀತಿ ಹೀನವಾಗಿ ಮಾತನಾಡಿತು ಎಂದು ಸಂಕೋಚ ಪಡುತ್ತಿದ್ದಳು. ಒಮ್ಮೊಮ್ಮೆ ಅವನನ್ನು ಬರಬೇಡಿ, ಹೊರಟು ಹೋಗಿ ಎಂದು ಹೇಳಬೇಕು ಎನಿಸುತ್ತಿತ್ತು. ಆದರೆ ಅದನ್ನು ಕಾರ್ಯರೂಪದಲ್ಲಿ ಮಾಡಲು ಸಾಧ್ಯವಾಗಲಿಲ್ಲ. ಸಹೋದರನನ್ನು ಹೋಗು ಎಂದು ಅಟ್ಟುವ ಧೈರ್ಯ ಅವಳ ನಾಲಿಗೆಯಲ್ಲಿ ಇರಲಿಲ್ಲ. ಅದೊಂದು ದಿನ ಮಧು ಚಂದ್ರಶೇಖರನ ಕೋಣೆಯಲ್ಲಿ ಕಸ ಗುಡಿಸುತ್ತಿದ್ದಳು. ಮೇಜಿನ ಮೇಲೆ ಚಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದಗಳನ್ನು ಒಪ್ಪವಾಗಿ ಜೋಡಿಸತೊಡಗಿದಳು. ಹಳದಿ ಬಣ್ಣದ ಪತ್ರಿಕೆಯನ್ನು ನೋಡಿ ಕುತೂಹಲದಿಂದ ತೆರೆದಳು. ನೋಡಿದ್ರೆ ಅಲ್ಲಿ ಲಗ್ನ ಪತ್ರಿಕೆ. ಯಾರದ್ದು ಇರಬಹುದು? ಮಧು ಅದನ್ನು ಕುತೂಹಲದಿಂದ ಓದಿದಳು. ಅವಳಿಗೆ ತನ್ನ ಕಣ್ಣನ್ನೇ ತನಗೆ ನಂಬಲು ಆಗಲಿಲ್ಲ. 2-3 ಬಾರಿ ಓದಿದಳು. ಪದೇ ಪದೇ ಅದೇ ಲಗ್ನ ಪತ್ರಿಕೆಯನ್ನು. ಹೌದು, ಸಂದೇಹವೇ ಇಲ್ಲ. ಬಾಲುವಿಗೆ ಮದುವೆ. ಅದುವೇ ಇದೇ 25ನೇ ತಾರೀಕು. ನನ್ನ ಬಾಲುವಿಗೆ ಮದುವೆ. ಮಧುಗೆ ಎದ್ದು ಕುಣಿಯುವಷ್ಟು ಸಂತೋಷವಾಯಿತು. ತಲೆ ಎತ್ತಿ ಕ್ಯಾಲೆಂಡರ್ ಕಡೆ ನೋಡಿದಳು. ಇಂದು 18ನೇ ತಾರೀಕು, 25ಕ್ಕೆ ಮದುವೆ. ಇನ್ನು ಉಳಿದಿರೋದು ಕೇವಲ 8 ದಿನ. ಮಧುವಿಗೆ ಆಶ್ಚರ್ಯ ತಡೆಯಲು ಆಗಲಿಲ್ಲ. ಲಗ್ನ ಪತ್ರಿಕೆಯನ್ನು ಯಾರು ತಂದುಕೊಟ್ರು? ಚಂದ್ರಶೇಖರ ಅದರ ಬಗ್ಗೆ ಒಂದು ಮಾತನ್ನೂ ಸಹ ನನ್ನ ಬಳಿ ಹೇಳಿರಲಿಲ್ಲ. ಅಂದು ಅವನು ಬಂದೊಡನೆ ಮಧು ಕುತೂಹಲದಿಂದ ಬಾಲುವಿಗೆ ಇನ್ನು 7 ದಿನದಲ್ಲಿ ಮದುವೆ ಎಂದಳು. ಅದು ಎಲ್ರಿಗೂ ತಿಳಿದಿರೋ ವಿಷಯ. ನಿರಾಸಕ್ತಿಯಿಂದ ಉತ್ತರಿಸಿದನು ಚಂದ್ರಶೇಖರ. ಓ ಹೌದಾ, ನಿಮಗೂ ಈ ವಿಷಯ ಮೊದಲೇ ತಿಳಿದಿದ್ಯಾ? ನನಗೂ ತಿಳಿದಿದೆ. ಅದು ಈಗ ನೀವ್ಯಾಕೆ ನನಗೆ ಈ ವಿಷಯ ಹೇಳಲಿಲ್ಲ? ನಿನ್ನೊಂದಿಗೆ ಯಾವ ವಿಷಯವನ್ನು ನಾನು ಹೇಳಿದ್ದೇನೆ? ಹೌದು, ಅದು ನಿಜಾನೇ ಅನ್ನಿ. ಆದರೆ ನನ್ನ ಅಣ್ಣನಿಗೆ ಮದುವೆ ಎಂಬ ವಿಷಯವನ್ನು ತಿಳಿಯಬಾರದೆಂಬುದಷ್ಟು ಹಠವೇ ನಿಮ್ಮದು? ಇರಬಹುದು, ಮೊಟಕ್ಕಾಗಿ ಹೇಳಿದನು ಅವನು. ಇದನ್ನು ಯಾರು ತಂದುಕೊಟ್ರು? ಮಧು ಬಿಡದೆ ಮತ್ತೆ ಮತ್ತೆ ಅವನಿಗೆ ಪ್ರಶ್ನೆ ಮಾಡಿದಳು. ನಿನ್ನೆ ಬೆಳಿಗ್ಗೆ ನಿನ್ನ ಅಪ್ಪ ಬಂದಿದ್ರು. ನಿಜವಾಗಿಯೂ? ಮಧು ಕಣ್ಣು ಅರಳಿಸಿ ಕೇಳಿದಳು. ನಂಬುವುದು ಬಿಡುವುದು ನಿನ್ನಿಷ್ಟ. ನಾನು ಅದನ್ನು ಹೇಳಲಿಲ್ಲ. ಮತ್ತೆ ನಾನು ನೋಡಲೇ ಇಲ್ವಲ್ಲ ಎಂದಳು. ನೀನು ಹಿಂದೆ ಬಟ್ಟೆ ಒಗೆಯುತ್ತಿದ್ದೆ. ಸ್ವಲ್ಪ ತಡೆದು ಹೇಳಿದನು. ಮಧು ಚಕಿತಳಾದಳು. ಬಟ್ಟೆ ಒಗಿತಿದ್ರೆ ಏನಂತೆ? ಕರೆದ್ರೆ ನಾನು ಬರ್ತಿರ್ಲಿಲ್ವೇ? ಇಷ್ಟು ದೂರ ಬಂದು ಮಗಳನ್ನು ಕಾಣದೆ ಹೋಗುವ ತಂದೆಯು ಉಂಟೆ ಈ ಪ್ರಪಂಚದಲ್ಲಿ? ಅಷ್ಟೊಂದು ಪ್ರೇಮ ವಾತ್ಸಲ್ಯರಹಿತ ಹೃದಯವೇ ನನ್ನ ತಂದೆಯದ್ದು? ಇದೇನು ವಸ್ತು ಪ್ರದರ್ಶನವೇ? ಬೊಂಬೆಯಂತೆ ನಿಲ್ಲಲು? ಚಂದ್ರಶೇಖರನ ಧ್ವನಿಗೆ ಮಧು ಚೇತರಿಸಿಕೊಂಡು, ಏಕೆ ನನ್ನನ್ನು ಕರೆಯಲಿಲ್ವಲ್ಲ ಎಂದಳು. ನೀನು ಮನೆಯಲ್ಲಿ ಇಲ್ಲ ಎಂದು ಹೇಳಿದ್ದೆ. ಬಹಳ ಸಹಜವಾಗಿ ನಗುತ್ತಾ ಹೇಳಿದನು. ಯಾಕೆ? ನಾನು ಮನೆಯಲ್ಲಿ ಇರಲಿಲ್ವಾ? ಯಾಕೆ ಈ ರೀತಿ ಹೇಳಿದ್ದು ನೀವು? ಅವಳ ಧ್ವನಿಯಲ್ಲಿ ಸ್ವಲ್ಪ ಖಾರವಿತ್ತು. ನನಗೆ ತೋರುದ್ದು ಹೇಳಿದ್ದೆ, ತಾತ್ಸಾರದಿಂದ ನುಡಿದನು. ಹೋಗ್ಲಿ ಬಿಡಿ, ನಾನು ಬರುವ ತನಕವಾದರೂ ಇರುವುದಾಗಿ ಹೇಳಲಿಲ್ಲವೇ? ಅಪ್ಪ, ಅವಳ ಧ್ವನಿ ಕುಗ್ಗಿತು. ಹೇಳಿದ್ರು, ಆದರೆ ನೀನು ಬರೋದು ಬಹಳ ಹೊತ್ತಾಗುವುದು ಎಂದು ನಾನೇ ಹೇಳಿ ಕಳುಹಿಸಿದೆ. ಕಿಚ್ಚಿನಿಂದ ಅಲಕ್ಷ್ಯ ತುಂಬಿದ ಧ್ವನಿಯಲ್ಲಿ ಹೇಳಿದನು ಚಂದ್ರಶೇಖರ. ಮಧುವಿಗೆ ಅದೊಂದು ಕ್ಷಣದಲ್ಲಿ ನಡೆದಿದ್ದೆಲ್ಲವೂ ಅರ್ಥವಾಯಿತು. ಹಾಗಾದರೆ ನಿಮಗೆ ನಾನು ನನ್ನ ತಂದೆಯವರನ್ನು ನೋಡೋದು ಸಹ ಬೇಡವಾಯಿತು ಅಲ್ಲವೇ? ಮಧು ಅಸಹಾಯಕಳಾಗಿ ಕೇಳಿದಳು. ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಸ್ವಲ್ಪ ಹೊತ್ತು ಅವಳನ್ನೇ ನೋಡಿದ ಚಂದ್ರಶೇಖರ, ಹೇಗೂ 25ನೇ ತಾರೀಕು ಎಲ್ಲರನ್ನೂ ನೋಡುವೆಯಂತೆ, ಸುಮ್ಮನೆ ಏಕೆ ಅಳುತ್ತಿದ್ದೀಯಾ? ಯಾಕೆ ಇಷ್ಟು ರಾಧಾಂತ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಮಧು ತಟ್ಟನೆ ತಲೆ ಎತ್ತಿ, ನಿಜವಾಗಿ ಹೇಳ್ತಾ ಇದ್ದೀರಾ ಅಥವಾ ಅಂದಿನಂತೆ ನನ್ನನ್ನು ಮೋಸಗೊಳಿಸಲು ಸಂಚು ಹೂಡಿದ್ದೀರಾ? ಅವಳ ಮಾತು ಮುಗಿಯುವ ಮೊದಲೇ
ನನ್ನನ್ನು ನಿಮ್ಮಪ್ಪನಂತೆ ಮೋಸಗಾರನೆಂದು ತಿಳಿದಿದ್ದೀಯಾ ನೀನು ಎಂದನು ಗಡುಸಾಗಿ. ನಾನು ನಿಮ್ಮೊಂದಿಗೆ ಏನು ಮಾತನಾಡಿದರೂ ನಿಮ್ಮಪ್ಪ ನಿಮ್ಮ ಅಮ್ಮ ಎಂದು ಏಕೆ ಹೇಳುತ್ತೀರಾ? ಅಂದು ನೀವು ಆ ರೀತಿ ಮಾಡದಿದ್ದರೆ ನಾನು ಖಂಡಿತವಾಗಿ ಹೀಗೆ ಹೇಳುತ್ತಿರಲಿಲ್ಲ ಎಂದಳು. ಕಂಡವನ ಮದುವೆಗೆ ನಿನ್ನನ್ನು ಏಕೆ ಕರೆದುಕೊಂಡು ಹೋಗಲಿ? ಇದು ನಿನ್ನ ಅಣ್ಣನ ಮದುವೆ. ಕರೆದುಕೊಂಡು ಹೋಗಬೇಕಾದದ್ದು ನನ್ನ ಧರ್ಮ ಹಾಗೂ ಇದು ನನ್ನ ಕರ್ತವ್ಯ. ಇಲ್ಲದಿದ್ದರೆ ನಿನ್ನ ಅಪ್ಪ ಅಮ್ಮ ಆ ರಾಕ್ಷಸಿ ಸುಮ್ಮನೆ ಬಿಡುವಳೆ ಅಬ್ಬಾ ಎಂದನು ತುಂಬ ಹೆದರುವವನಂತೆ. ಮದುವೆಗೆ ಅವನ ಮಾತಿನಲ್ಲಿ ನಂಬಿಕೆ ಉಂಟಾಯಿತು. ಅಂದರೆ ನೀವು ಕರೆದುಕೊಂಡು ಹೋಗೋದು ನಿಜ ಅನ್ನಿ ಎಂದಳು ಹಿಗ್ಗಿನಿಂದ. ಪತ್ರ ಬರೆದ ಕೂಡಲೇ ಎಂದು ಕೇಳಿದ ಅವನನ್ನು ನೋಡಿ ಮಧು ತೃಪ್ತಿಯಿಂದ ಮುದ್ದಾಗಿನಕ್ಕೂ ಒಳಗೆ ಹೊರಟಳು. ಅವೊಂದು ಕ್ಷಣ ಅವಳಿಗೆ ತನ್ನ ಪತಿ ತುಂಬ ಒಳ್ಳೆಯವನಾಗಿ ತುಂಬ ಪ್ರಿಯವಾಗಿ ತೋರಿದನು. ಚಂದ್ರಶೇಖರ ಅವಳು ಹೋಗುವುದನ್ನು ನೋಡುತ್ತಾ ಮಲಗಿದ್ದನು. ಅವೊಂದು ಕ್ಷಣ ಅವನಿಗೆ ತನ್ನ ಅತ್ಯಂತ ಪ್ರಿಯವಾದ ವಸ್ತು ತನ್ನನ್ನು ಅಗಲಿ ಹೋಗುವಂತೆ ಭಾಸವಾಯಿತು. ಮಧು ಎಂದೆಂದಿಗೂ ಸಿಗಲಾರದ ಜೇನೆ ಎಂದು ಅವನ ಮನ ತಲ್ಲಣಿಸಿತು. ಮಧು ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಪ್ರೀತಿಯಿಂದ ಎದುರು ನೋಡುತ್ತಿದ್ದ ಆ 25ನೇ ತಾರೀಕು ಬಂದೇ ಬಿಟ್ಟಿತು. ನಸು ಬೆಳಕಿನಲ್ಲಿ ಎದ್ದು ಮನೆ ಕೆಲಸಕ್ಕೆ ತೊಡಗಿದಳು. ನೀರು ಕಾಸಿ ಸ್ನಾನವನ್ನ ಮಾಡಿ ಕಾಫಿಯನ್ನು ತಯಾರಿಸಿದಳು. ಮಲಗಿದ್ದ ಚಂದ್ರಶೇಖರನನ್ನು ಎಬ್ಬಿಸಿ ಅವನಿಗೂ ಸಹ ಕಾಫಿ ಕೊಟ್ಟು ತಾನು ಸಹ ಕುಡಿದಳು. ನಂತರ ತನ್ನ ಕೋಣೆಗೆ ನಡೆದು ಬಹಳ ದಿನಗಳಿಂದ ಒಳಗೆ ಬಿದ್ದಿದ್ದ ಅಲಂಕಾರದ ಸಾಮಗ್ರಿಗಳನ್ನು ಹೊರಗೆ ತೆಗೆದಳು. ನವೀನ ರೀತಿಯ ಹೇರಳು ಹಾಕಿ ಅದರ ಸುತ್ತಲೂ ಕನಕಾಂಬರ ಹೂವನ್ನು ಸುತ್ತಿದಳು. ಮುಖಕ್ಕೆ ಪೌಡರನ್ನು ಬಳಿದು ಕಣ್ಣಿಗೆ ಕಾಡಿಗೆ ಹಚ್ಚಿದಳು. ನಂತರ ನಸುನಗೆ ಲಿಪ್ಟಿಕ್ನಿಂದ ಹಣೆಯಲ್ಲಿ ದುಂಡಾಗಿ ಇಟ್ಟಳು. ಮೊದಲೇ ಕೆಂಪಾಗಿ ಇದ್ದ ತುಟಿಗೆ ಸ್ವಲ್ಪ ರಂಗು ಎಳೆದು ಮತ್ತೂ ಕೆಂಪು ಮಾಡಿದಳು. ಮುಂಗುರುಳನ್ನು ತೀಡಿ ತೃಪ್ತಿಯಿಂದ ಎದ್ದಳು. ನಂತರ ಪೆಟ್ಟಿಗೆಯಿಂದ ಕನಕಾಂಬರದ ದೊಡ್ಡ ಅಂಚಿನ ಹಸಿರು ರೇಷ್ಮೆ ಸೀರೆ, ಅದಕ್ಕೆ ಒಪ್ಪುವ ಕನಕಾಂಬರಿ ಬಣ್ಣದ ಬ್ಲೌಸನ್ನು ತೊಟ್ಟಳು. ನಂತರ ಒಡವೆ ಪೆಟ್ಟಿಗೆಯನ್ನು ತೆರೆದು ದೊಡ್ಡ ಡಾಲರ್ನ ಚಿನ್ನದ ಸರ, ದೊಡ್ಡದಾದ ಕಿವಿ ಓಲೆ, ಉಂಗುರ, ಎಡಕೈಗೆ ವಾಚ್, ಬಲಕೈಗೆ 2 ಜೊತೆ ಚಿನ್ನದ ಬಳೆ, ಎಡಗೈ ಬೆರಳಿಗೆ ಉಂಗುರವನ್ನು ತೊಟ್ಟಳು. ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿ ಸೆರಗನ್ನು ಸರಿಪಡಿಸಿಕೊಂಡ ಮೇಲೆ ತನ್ನ ಅಲಂಕಾರ ತೃಪ್ತಿ ಎನಿಸಿತು ಮಧುಗೆ. ಚಪ್ಪಲಿ ಮೆಟ್ಟಿ ಕೈಯಲ್ಲಿ ಮೊಂಡು ವ್ಯಾನಿಟಿ ಬ್ಯಾಗ್ ಅನ್ನು ತಿರುಗಿಸುತ್ತಾ ವಯ್ಯಾರದಿಂದ ಬಳುಕುತ್ತಾ ಚಂದ್ರಶೇಖರನ ಬಳಿ ಬಂದಳು. ಮಧು ಚಂದ್ರಶೇಖರ ಆಗ ತಾನೇ ಸಿದ್ಧವಾಗುತ್ತಿದ್ದನು. ಮಧು ಶೃಂಗರಿಸಿಕೊಂಡು ಹೊರಗೆ ಅದೇ ವಯ್ಯಾರದಿಂದ ಬಂದು, ನೀವು ಇನ್ನೂ ತಯಾರಾಗಲಿಲ್ಲವೇ ಎಂದು ಕೇಳಿದಳು ಮುದ್ದು ಗೆರೆಯ ಧ್ವನಿಯಲ್ಲಿ. ಚಂದ್ರಶೇಖರ ತಿರುಗಿ ಅವಳನ್ನು ನೋಡಿದ. ಅವನೊಂದು ಕ್ಷಣ ಉಸಿರಾಡುವುದನ್ನು ಮರೆತನು. ಅವಳು ಸದಾ ತನ್ನೆದುರು ಹೀಗೆಯೇ ಇರಬಾರದೆ ಎಂದು ಎನಿಸಿತು ಅವನಿಗೆ. ಅವನ ಮನಸ್ಸು ಪ್ರೀತಿಯಿಂದ ತವಕಿಸಿತು. ಅವಳ ತುಂಬು ಯೌವನ ಸೌಂದರ್ಯ ಅವನನ್ನು ಹುಚ್ಚನನ್ನಾಗಿ ಮಾಡಿತು. ಅವೊಂದು ಕ್ಷಣ ಅವಳನ್ನು ತನ್ನದವಳನ್ನಾಗಿ ಮಾಡಿಕೊಳ್ಳುವ ಬಯಕೆ ಉಂಟಾಯಿತು. ಕಣ್ಣು ಮಿಟುಕಿಸದೆ ತನ್ನನ್ನೇ ನೋಡುತ್ತಾ ನಿಂತಿದ್ದ ಪತಿಯನ್ನು ನೋಡಿ ಅವಳಿಗೆ ಲಜ್ಜೆ ಬೆರೆತ ಹೆಮ್ಮೆ ಉಂಟಾಯಿತು. ಒಂದು ಕ್ಷಣ ಅವಳ ಕೆನ್ನೆ ಗಲ್ಲ ರಂಗು ಬಳಿದಂತೆ ಕೆಂಪಾಯಿತು. ಅವನ ನೋಟವನ್ನು ಎದುರಿಸಲಾರದೆ ಕಣ್ಣು ತಗ್ಗಿಸಿ, ಹೊರಡೋದು ಬೇಡವೇ, ಸಮಯ ಆಗಲಿಲ್ವೇ ಎಂದು ಕೇಳಿದಳು. ಚಂದ್ರಶೇಖರ ತಟ್ಟನೆ ಎಚ್ಚೆತ್ತು ತನ್ನನ್ನು ಸುಧಾರಿಸಿಕೊಂಡ. ನೀನು ನಡಿ, ನಾನು ಬಾಗಿಲನ್ನು ಹಾಕುತ್ತೇನೆ ಎಂದನು. ಮಧು ಹೊರಗೆ ನಡೆದಳು. ಚಂದ್ರಶೇಖರ ಮನೆಯನ್ನು ಭದ್ರಪಡಿಸಿ ಅವಳೊಂದಿಗೆ ನಡೆದನು. ಇಬ್ಬರು ಬಸ್ ಸ್ಟ್ಯಾಂಡಿನ ಕಡೆ ನಡೆದಾಗ ಮಧುವಿಗೆ ಎಲ್ಲಿಲ್ಲದ ಉತ್ಸಾಹ ಒಂದೆಡೆ, ತನ್ನ ತವರನ್ನು ಕಾಣುವ ಆತರ, ಆನಂದ ಮತ್ತೊಂದೆಡೆ. ಅವಳು ಇದೇ ಮೊದಲ ಬಾರಿ ಚಂದ್ರಶೇಖರನೊಡನೆ ಹೊರಗೆ ಹೊರಟಿದ್ದು. ತನ್ನ ಸುಂದರ ಪತಿಯೊಂದಿಗೆ ತಾನು ಸುಂದರವಾಗಿ ಅಲಂಕರಿಸಿಕೊಂಡು ಹೋಗುವುದು ಅವಳಿಗೆ ತುಂಬ ಹೆಮ್ಮೆ ಎನಿಸಿತು. ಬೇರೆ ಜೋಡಿಗಳನ್ನು ನೋಡಿ ತಾನು ಹಲುಬುತ್ತಿದ್ದಳು. ಈಗ ತಮ್ಮನ್ನು ನೋಡಿ ಬೇರೆಯವರು ಹಲುಬಬೇಕು ಎಂದು ಆಕೆಯ ಮನಸ್ಸು ತವಕಿಸಿತು. ಮಧುವಿಗೆ ಈ ಒಂದು ನೆನಪೇ ತುಂಬ ಮಧುರವೆನಿಸಿತು. ಎಲ್ಲರೂ ತಮ್ಮನ್ನೇ ನೋಡುತ್ತಾರೆ, ಅವರಿಗೆ ಅದು ತುಂಬ ಪ್ರಿಯವಾಗಿತ್ತು. ಚಂದ್ರಶೇಖರ ಆಗಾಗ ಮಧುವನ್ನು ನೋಡುತ್ತಿದ್ದನು.
ಎಲ್ಲರೂ ಸಹ ಅವಳನ್ನೇ ನೋಡುತ್ತಿರುವುದನ್ನು ನೋಡಿ ಮಧು ತನ್ನವಳೆಂಬ ಹೆಮ್ಮೆ ಉಂಟಾಯಿತು ಅವನಿಗೆ. ಬಳಿಯಲ್ಲಿ ಬರುತ್ತಿದ್ದ ಅವಳೊಂದಿಗೆ ಆಗಾಗ ಆಕಸ್ಮಿಕ ಘರ್ಷಣೆಯಾದಾಗ ಅವನ ಹೃದಯದಲ್ಲಿ ಅದೊಂದು ಬಗೆಯ ಮಧುರ ತರಂಗಗಳು ಏಳುತ್ತಿತ್ತು. ಅವನಲ್ಲಿ ಏನೋ ಒಂದು ಬಯಕೆ ಉಂಟಾಯಿತು. ದೂರದಿಂದ ಮಧುವಿನ ಸೌಂದರ್ಯವನ್ನು ನೋಡಿ ಕರುಬುವವರನ್ನು ಕಂಡು ಅವಳ ಒಡೆಯ ತಾನು ಎಂಬ ಹೆಮ್ಮೆ ಅವನಲ್ಲಿ ಉಂಟಾಯಿತು. ಅವಳು ತನ್ನವಳು, ತಾನು ಅವಳ ಒಡೆಯ. ಆದರೆ ಆ ಹಕ್ಕು, ಅವಳನ್ನು ತನ್ನದಾಗಿ ಮಾಡಿಕೊಳ್ಳುವ ಹಕ್ಕು ತನಗಿಲ್ಲ. ಚಂದ್ರಶೇಖರನ ಮನ ಕಹಿಯಾಯಿತು ಆ ಒಂದು ಕ್ಷಣದಲ್ಲಿ. ಗೋವಿಂದರಾಯರು ಅಳಿಯ ಮಗಳ ಆಗಮನವನ್ನ ನೋಡಿ ಅತಿ ಉತ್ಸಾಹದಿಂದ ಮಂಟಪದ ಹೊರಗೆ ಬಂದರು. ಆ ಎಳೆಯ ಸುಂದರ ದಂಪತಿಗಳನ್ನು ಹಲವಾರು ಬಾರಿ ನೋಡಿ ಕಣ್ಣುಗಳು ಆನಂದಿಸಿದವು. ರಾಯರು ಹಿಗ್ಗಿನಿಂದ ಇಬ್ಬರನ್ನು ಬರಮಾಡಿಕೊಂಡು ಅಳಿಯನ ಕೈ ಹಿಡಿದು ವಿಶೇಷ ಮರ್ಯಾದೆಯಿಂದ ಒಳಗೆ ಕರೆದುಕೊಂಡು ಹೋದರು. ನಂತರ ತಮ್ಮ ಗೆಳೆಯರಿಗೆ, ಬೀಗರಿಗೆ ತನ್ನ ತಂಗಿಯ ಮಗ, ತನ್ನ ಅಳಿಯನನ್ನು ಸಂಭ್ರಮದಿಂದ ಪರಿಚಯ ಮಾಡಿಸುತ್ತಿದ್ದರು. ಮಧು ಅವರನ್ನು ಕನಿಕರದಿಂದ ನೋಡಿದಳು. ಅಳಿಯನಿಂದು ಎಷ್ಟು ಮರ್ಯಾದೆ, ಗೌರವ, ಸಂತೋಷದಿಂದ ಬರಮಾಡಿಕೊಳ್ಳುವ ತಂದೆ. ಆದರೆ ಈ ಮಾವನಿಗೆ ಅಳಿಯ ಕೊಡುವ ಗೌರವ, ಅದನ್ನು ನೆನೆದು ಅವಳಿಗೆ ತುಂಬ ವಿಷಾದವೆನಿಸಿತು. ಗೆಳತಿಯ ಆಗಮನವನ್ನು ಅರಿತ ರಾಗಿಣಿ ಹೊರಗೆ ಓಡಿ ಬಂದಳು. ಸಂತೋಷದಿಂದ ಗೆಳತಿಯನ್ನು ಅಪ್ಪಿ ಒಳಗಡೆ ಕರೆದುಕೊಂಡು ಹೋದಳು. ತಾಯಿ, ಅಣ್ಣ, ಅತ್ತಿಗೆಯರು ಅವಳನ್ನು ವಿಶೇಷ ರೀತಿಯಿಂದ ಗೌರವಿಸಿ ಉಪಚರಿಸಿದರು. ರಾಗಿಣಿ ಅವಳಿಗೆ ಇಡ್ಲಿ, ಕಾಫಿಯನ್ನು ಕೊಟ್ಟು ಉಪಚರಿಸಿದಾಗ ತನ್ನ ಮನೆಯಲ್ಲಿ ತನಗೆ ದೊರೆತ ಈ ಹೊಸತನದ ಉಪಚಾರ ಅವಳಿಗೆ ಹೇಗೋ ಒಂದು ಬಗೆ ಎನಿಸಿತು. ಅವರ ಉಪಚಾರದಿಂದ ಅವಳಿಗೆ ಬಹಳ ಸಂಕೋಚವಾಯಿತು. ಬಹಳ ದಿನಗಳ ನಂತರ ಸಂಧಿಸಿದ ಅವರನ್ನ ನೋಡಿ ಹಿಂದೆ ಪುಟ್ಟ ಹುಡುಗಿಯಂತೆ ತನ್ನನ್ನು ಕಂಡವರು ಈಗ ಒಮ್ಮೆಲೆ ಅತಿ ದೊಡ್ಡ ಮನುಷ್ಯಳಂತೆ ಉಪಚರಿಸುವ ರೀತಿಯನ್ನು ನೋಡಿ ಅವಳಿಗೆ ಬಾಯಿ ಕಟ್ಟಿ ಹೋಯಿತು. ಏನು ಮಾತನಾಡುವುದೆಂದು ತೋರದೆ ದಿಗ್ಭ್ರಮೆಗೊಂಡು ನಿಂತಳು. ಲಲಿತಮ್ಮ ಪ್ರೀತಿಯಿಂದ ಹೋಗಿ ಕುಳಿತುಕೋ ಮಧು ಎಂದರು. ನಾನು ಏನಾದರೂ ಸಹಾಯ ಮಾಡಲೆ ಅಮ್ಮ ಎಂದು ಕೇಳಿದಳು ಮಧು. ಅಯ್ಯೋ ಬೇಡಮ್ಮ, ಅಪರೂಪವಾಗಿ ಬಂದಿದ್ದೀಯಾ, ಹೋಗಿ ಸುಧಾರಿಸಿಕೋ. ನಿನ್ನ ಅತ್ತಿಗೆ ರಾಗಿಣಿ ಎಲ್ಲ ಇರುವಾಗ ನಿನಗೇಕೆ ತಂಟೆ, ನೀನು ಹೋಗಿ ಕೂತ್ಕೋ ಎಂದರು. ಮಧು ಮೆಲ್ಲನೆ ಮಂಟಪದ ಕಡೆ ನಡೆದಳು. ಮದುಮಗನಾಗಿ ಕುಳಿತಿದ್ದ ಬಾಲುವನ್ನು ನೋಡಿ ಅವಳ ಮನ ತುಂಬಿತು. ಅವನ ಬಳಿಯಲ್ಲಿ ಕುಳಿತಿದ್ದ ನೂತನ ಅತ್ತಿಗೆಯನ್ನು ನೋಡಿ ಪರವಾಗಿಲ್ಲ, ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಎಂದುಕೊಂಡಳು. ಬಾಲು ತನ್ನ ಸ್ನೇಹಿತರೊಂದಿಗೆ ಏನೋ ಹೇಳುತ್ತಿದ್ದನು. ಮಧು ಮುಂದೆ ಹೋಗಿ ನಿಂತಳು. ಎಲ್ಲರೂ ತನ್ನನ್ನು ವಿಚಿತ್ರವಾಗಿ ನೋಡುವುದನ್ನು ನೋಡಿ ಅವಳಿಗೆ ಸಂಕೋಚವಾಯಿತು. ಬಾಲು ತಂಗಿಯನ್ನು ನೋಡಿ ತಮ್ಮ ಹೊಸ ಪತ್ನಿಯೊಂದಿಗೆ ಏನೋ ಹೇಳಿದನು. ಅವಳ ಕಣ್ಣುಗಳು ಆಗಾಗ ಅಣ್ಣಂದಿರೊಡನೆ ಮಾತನಾಡುವ ಅತ್ತಿಗೆಯರ ಕಡೆ ನೋಡಿತು. ಮಧು ಹೊಸದಾಗಿ ಏನೋ ನೋಡುವಂತೆ ನೋಡಿದಳು, ನಿಜ. ಆದರೆ ಅಲ್ಲಿ ನೆರೆದಿದ್ದ ವಿವಾಹಿತ ಸ್ತ್ರೀಯರು ಆಗಾಗ ತಮ್ಮ ಪತಿಯರ ಬಳಿ ಹೋಗಿ ಮಾತನಾಡುವುದನ್ನು ನೋಡಿ ಮಧುವಿಗೆ ತುಂಬ ಆಶ್ಚರ್ಯವೆನಿಸಿತು. ಅವರಲ್ಲಿ ಅಷ್ಟೊಂದು ರಹಸ್ಯ ವಿಷಯವೇನಿರಬಹುದು ಮಾತನಾಡಲು? ಅವರಿಗೆ ಒಂದು ಕ್ಷಣ ಅರ್ಥವಾಗಲಿಲ್ಲ. ತಾನು ಎದ್ದು ಹೋಗಿ ಚಂದ್ರಶೇಖರನೊಂದಿಗೆ ಮಾತನಾಡಬೇಕು ಎನಿಸಿತು. ಆದರೆ ಏನು ಮಾತನಾಡುವುದು? ಮಧು ಒಂದು ಕ್ಷಣ ಬೆಪ್ಪಾಗಿ ಕುಳಿತಳು. ತನಗೆ ಮಾತ್ರ ತನ್ನ ಪತಿಯೊಂದಿಗೆ ಸಲುಗೆಯಿಂದ ಮಾತನಾಡುವ ಅಧಿಕಾರವಿಲ್ಲ ಎನಿಸಿತು. ತನ್ನ ಮನೆಯಲ್ಲಿ ತನಗಿಂತಲೂ ಸ್ವತಂತ್ರಳಾಗಿ ಓಡಾಡಿಕೊಂಡು ಇರುವ ರಾಗಿಣಿಯನ್ನು ನೋಡಿ ಅವಳಿಗೆ ಮತ್ಸರವಾಯಿತು. ಅರುಣನನ್ನು ನೋಡಿದ ಮಧುವಿಗೆ ರಜನಿಯ ನೆನಪಾಯಿತು. ಅಲ್ಲಿಗೆ ಬಂದ ರಾಗಿಣಿಯನ್ನು ನೋಡಿ, ರಾಗಿ, ನಿನ್ನ ಅತ್ತಿಗೆ ಎಲ್ಲೇ ಎಂದು ಕೇಳಿದಳು. ನಮ್ಮ ಅತ್ತಿಗೆ ಮದ್ರಾಸಿಗೆ ಹೋಗಿದ್ದಾರೆ. ರಾಗಿಣಿ ಅವಸರದ ಕೆಲಸ ಇರುವಂತೆ ಹೊರಟು ಹೋದಳು. ಮತ್ತೆ ಮೌನದಿಂದ ಅತಿಥಿಯಂತೆ ಕುಳಿತಳು. ಮಧು ಈ ಜಗತ್ತಿನಲ್ಲಿ ತನಗಿಂತಲೂ ಎಲ್ಲರೂ ಸುಖಿ ಎಂದು ಎನಿಸಿತು ಆ ಒಂದು ಕ್ಷಣದಲ್ಲಿ ಅವಳಿಗೆ. ಮಧು ಅಲ್ಲಿ ಕುಳಿತಿರಲಾರದೆ ಎದ್ದು ಬಂದು ತಾನು ಎಲ್ಲರೊಂದಿಗೆ ಬೆರೆಯಬೇಕು ಎಂದುಕೊಂಡಳು. ಕುಂಕುಮ ನೀಡುತ್ತಿದ್ದ ಅತ್ತಿಗೆಯರ ಬಳಿ ಹೋಗಿ, ಅತ್ತಿಗೆ, ನಾನು ಕುಂಕುಮ ಕೊಡುತ್ತೇನೆ, ಕೊಡಿ ಎಂದಳು. ಉಮಾ ಅವಳನ್ನು ಅಡಿಯಿಂದ ಮುಡಿಯವರೆಗೆ ನೋಡಿ, ಬೇಡಮ್ಮ, ಅಪರೂಪವಾಗಿ ಬಂದಿರುವಾಗ ನೀವ್ಯಾಕೆ ಕೆಲಸ ಮಾಡಬೇಕು ಎಂದು ಹೇಳಿ ಮುಂದೆ ಹೊರಟು ಹೋದಳು. ಮಧುವಿನ ಮುಖ ತೀರಾ ಚಿಕ್ಕದಾಯಿತು.
ಯಾರ ಬಳಿ ಹೋದರೂ ಎಲ್ಲರೂ ಇದೇ ಉಪಚಾರದ ಮಾತಿನಿಂದ ಓಡಿಸುತ್ತಿದ್ದರು. ಮಧುವಿಗೆ ತಾನು ಎಲ್ಲರಿಂದ ಬೇರೆಯಾಗಿ ಏಕಾಂಗಿಯಾಗಿ ಇದ್ದೇನೆ ಎಂಬ ಭಾವನೆ ಮೂಡಿತು. ತಾನು ಹುಟ್ಟಿ ಬೆಳೆದ ಮನೆಗೆ ತಾನೆಂದು ಕೇವಲ ಅತಿಥಿ. ಮಧುಗೆ ಅಪಾರ ದುಃಖವಾಯಿತು. ಮೆಲ್ಲನೆ ರಾಗಿಣಿಯನ್ನು ಹುಡುಕುತ್ತಾ ಹೊರಟಳು. ಉಗ್ರಾಣದ ಬಳಿ ಬಂದ ಮಧು ಪರಿಚಿತ ಧ್ವನಿ ಕೇಳಿ ತನ್ನ ಬಗ್ಗೆ ಏನೋ ಹೇಳುತ್ತಿರುವುದನ್ನು ಕೇಳಿ ಬಾಗಿಲ ಬಳಿ ನಿಂತಳು. ಏನೇ ಉಮಾ ಇದು? ನಮ್ಮತ್ತೆ ದಿನಾ ಅಳೋದನ್ನು ನೋಡಿ ನಾನು ಮಧುವಿಗೆ ಪ್ರಮಾದ ಕಷ್ಟ ಬಂದಿದೆ ಎಂದು ತಿಳಿದಿದ್ದೆ. ಆದರೆ ಅವಳನ್ನು ನೋಡಿದರೆ ನನಗೆ ಹಾಗೆ ಅನಿಸುತ್ತಿಲ್ಲ. ಇದು ರಮಾಳ ಧ್ವನಿ. ಅದೇ ನನಗೂ ಸಹ ಹಾಗೆಯೇ ತೋರುವುದು. ಅವಳು ಸುಖವಾಗಿ ಇರಲಿ ಇರದಿರಲಿ, ಆ ಅಲಂಕಾರ ವಯ್ಯಾರ ಏಕೆ ಎಂದು ಉಮಾ ಉತ್ತರಿಸಿದಳು. ಅದನ್ನೇ ನಾನು ಹೇಳೋದು. ಮಧು ಏನು ಬಿಡಮ್ಮ, ಅವಳ ಕಣ್ಣು ಬಾಯಿಯಿಂದಲೇ ಎಲ್ಲರನ್ನು ಆಕರ್ಷಿಸುತ್ತಾಳೆ. ಇನ್ನು ಕೈ ಹಿಡಿದವನ ಪಾಡು ಹೇಳಬೇಕೇ? ಅವನು ಅವಳನ್ನು ಸತಾಯಿಸುತ್ತಾನೋ ಅವಳು ಅವನನ್ನು ಸತಾಯಿಸುತ್ತಾಳೋ ಯಾರಿಗೆ ಗೊತ್ತು? ಇಬ್ಬರು ಕಿಲಕಿಲನೆ ನಕ್ಕರು. ಮಧುವಿನಿಂದ ಇದನ್ನು ತಡೆಯಲಾಗಲಿಲ್ಲ. ಮೆಲ್ಲನೆ ಕೆಮ್ಮಿ ತನ್ನ ಬರುವುದನ್ನು ತಿಳಿಸುತ್ತಾ ಒಳಗೆ ಬಂದಳು. ರಮಾ ಉಮಾ ನಗುವುದನ್ನು ನಿಲ್ಲಿಸಿ ಒಬ್ಬರನ್ನು ಒಬ್ಬರು ನೋಡಿಕೊಂಡರು. ತಾವು ಸಿಕ್ಕಿಬಿದ್ದದ್ದು ಅವರ ಮುಖದಲ್ಲಿ ಕಾಣಿಸಿತು. ಒಂದು ಕ್ಷಣ ಚೇತರಿಸಿಕೊಂಡು ರಮಾ ಬಾರಮ್ಮ ಏನು ಬೇಕು ಎಂದು ಕೇಳಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.